ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತೊಂದು ಬ್ರೈಡಲ್ ಕ್ರೋಶೆ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ಆಗಿ 6 ಎಳೆ ದಾರ ಹಾಗೆ ನೀಡಲ್ ನಂಬರ್ 11.07 mm. ನೀವು ಇವನ್ 10 ನಂಬರ್ ಕೂಡ ಯೂಸ್ ಮಾಡ್ಬೋದು. ಫಸ್ಟಿಗೆ ಬಟ್ಟೆ ರೈಟ್ ಸೈಡ್ ಬಂದು ನನ್ನ ಕಡೆಗೆ ಫೇಸ್ ಆಗ್ತಾ ಇದೆ. ಫಸ್ಟ್ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಬಟ್ಟೆಗೆ ಒಂದು ಲಾಕ್ ಆದಮೇಲೆ ಈಗ ನಾನು 4 ಚೈನ್ಸನ್ನು ಹಾಕೊತಾ ಇದ್ದೀನಿ. ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಮತ್ತೆ ನಾನಿಲ್ಲಿ 4 ಚೈನ್ಸನ್ನು ಹಾಕೊತೀನಿ. ಮತ್ತೆ ಅದು ಎಲ್ಲಿಗೆ ಎಂಡ್ ಆಗುತ್ತೋ ನೋಡಿಕೊಂಡು ಅಲ್ಲಿಗೆ ಒಂದು ಲಾಕನ್ನು ಮಾಡ್ಕೊಬೇಕು. ಇದಾದಮೇಲೆ ಮತ್ತೆ ನಾನು ಇನ್ನೂ ಒಂದು ಸಲ 4 ಚೈನ್ಸನ್ನು ಹಾಕೊತೀನಿ. ಆ್ಯಕ್ಚುಲಿ ಈ ಡಿಸೈನ್ ಬಂದು ತುಂಬಾ ಈಸಿಯಾಗಿದೆ, ಹಾಗೆ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ. ಸೊ ಬಿಗಿನರ್ಸ್ ಕೂಡ ಈ ಡಿಸೈನ ಟ್ರೈ ಮಾಡ್ಬೋದು. ಒಂದು ಲಾಕ್ ಆದಮೇಲೆ ನೋಡಿ ಈ ಥರ 3 ಸಲ 4 ಚೈನ್ಸ್ ಹಾಕಿ ಲಾಕ್ ಮಾಡಿದ್ದೀನಿ. ಇವಾಗ ನಾನು ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ಈ ಥರ ರೌಂಡ್ ಬೀಡನ್ನು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಅದರಲ್ಲಿ ಕಟ್ಸ್ ಇದೆ. ಆ ಬೀಡ್ಸಲ್ಲಿ ನೀವು ಯಾವ ಥರ ಬೀಡ್ಸ್ ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ಸೊ ಒಂದು ಬೀಡನ್ನು ಹಾಕ್ಕೊಂಡಾದ್ಮೇಲೆ ಬೀಡ್ ಲಾಕ್ ಮಾಡ್ಕೊತೀನಿ. ಅದಾದಮೇಲೆ ಬಟ್ಟೆಗೆ ಇನ್ನೂ ಒಂದು ಲಾಕನ್ನು ಮಾಡ್ಕೊತೀನಿ. ಸೊ ಒನ್ಸ್ ಬೀಡ್ ಲಾಕ್ ಆದಮೇಲೆ ಮತ್ತೆ ನಾವು 4 ಚೈನ್ಸ್ ಹಾಕ್ತಾ ಕಂಟಿನ್ಯೂ ಮಾಡಬೇಕಾಗುತ್ತೆ ಡಿಸೈನ್ನ. 4 ಚೈನ್ ಆಯಿತು. ಅದು ಕೂಡ ಕರೆಕ್ಟಾಗಿ ಬಟ್ಟೆಗೆ ಒಂದು ಲಾಕನ್ನು ಮಾಡ್ಕೊತೀನಿ. ಮತ್ತೆ ಇಲ್ಲಿ 4 ಚೈನ್ಸ್ ಹಾಕ್ಕೊತಾ ಇದ್ದೀನಿ. ಅದು ಕೂಡ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಸೊ ನಾವು ಲಾಕ್ ಮಾಡಬೇಕಾದ್ರೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡಬೇಕು. ತೀರಾ ಲೂಸಾಗೂ ಲಾಕ್ ಮಾಡ್ಬೋದು, ಹಾಗೆ ಟೈಟಾಗೂ ಎಳೆದು ಲಾಕ್ ಮಾಡೋದು ಬೇಡ. ಕರೆಕ್ಟಾಗಿ ಒಂದೇ ಲೆವೆಲಲ್ಲಿ ಲಾಕನ್ನು ಮಾಡಬೇಕಾಗುತ್ತೆ. ಸೊ ಮತ್ತೆ 4 ಚೈನ್ಸ್ ಹಾಕ್ತಾಯಿದ್ದೀನಿ. ಅದು ಕೂಡ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕನ್ನು ಮಾಡ್ಕೊತೀನಿ. ಇದಾದಮೇಲೆ ಇನ್ನೂ ಒಂದು ಸಲ 4 ಚೈನ್ ಹಾಕ್ತಾಯಿದ್ದೀನಿ. ನಾನೇನು ಟೋಟಲಾಗಿ 5 ಸಲ 4 ಚೈನ್ಸನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಈ ಥರ 5 ಸಲ 4 ಚೈನನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ಬೀಡನ್ನು ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಅದು ಮತ್ತೆ ಬಟ್ಟೆಗೆ ಒಂದು ಲಾಕನ್ನು ಮಾಡ್ಕೊಬೇಕು. ಸೊ ಬೇಸ್ ಲೈನ್ ಇಷ್ಟೇ, ಸಿಂಪಲ್ ಆಗಿದೆ ಬೇಸ್ ಲೈನು. ನಾನು ಇದೇ ಥರ ಕಂಟಿನ್ಯೂ ಮಾಡ್ತೀನಿ. ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ ಮಾತ್ರ 3 ಸಲ 4 ಚೈನ್ ಹಾಕ್ಕೊಬೇಕು, ಬಾಕಿ ಎಲ್ಲ ಕಡೆ 5 ಸಲ ಹಾಕ್ಕೋಬೇಕು. ಈಗ ನಾನು ಥ್ರೆಡ್ಡನ್ನು ಟ್ರಿಮ್ ಮಾಡಲ್ಲ, ಹಾಗೆ ಡಿಸೈನ್ನ ಟರ್ನ್ ಮಾಡ್ಕೊತೀನಿ ಬ್ಯಾಕ್ ಸೈಡ್ಗೆ. ಸೊ ಒನ್ಸ್ ಟರ್ನ್ ಮಾಡಿಕೊಂಡು ನಾನು ಸೆಕೆಂಡ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ಕೊತೀನಿ. ಮತ್ತು 4 ಚೈನ್ಸನ್ನು ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಏನು 4 ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ಲ, ಅದೇ ಲಾಕ್ ಮೇಲೆ ಇನ್ನೂ ಒಂದು ಲಾಕನ್ನು ಮಾಡ್ಕೊತೀನಿ. ಮತ್ತು ನಾನಿಲ್ಲಿ 4 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. ಅದು ಕೂಡ ಲಾಕ್ ಮೇಲೆ ಒಂದು ಲಾಕನ್ನು ಮಾಡ್ಕೊತೀನಿ. ಮತ್ತು 4 ಚೈನ್ ಇದೆ. ಸೊ ಹಾಗಾಗಿ ಮತ್ತೆ 4 ಚೈನ್ಸನ್ನು ಹಾಕಿ ಲಾಕ್ ಮೇಲೆ ಲಾಕನ್ನು ಮಾಡ್ತೀನಿ. ಎಲ್ಲೆಲ್ಲಿ 4 ಚೈನ್ ಇದೆಯೋ ಅಲ್ಲೆಲ್ಲ 4 ಚೈನ್ಸನ್ನು ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಬೇಕು. ಇವಾಗ ನಾನು ಬೀಡ್ ಸುತ್ತ ಚೈನ್ಸನ್ನು ಹಾಕಬೇಕು. ನಾನಿಲ್ಲಿ 5 ಸಲ ಹಾಕ್ಕೊತೀನಿ. ಸಾಲೋದಿಲ್ಲ, ಆ್ಯಕ್ಚುಲಿ ಕಮ್ಮಿ ಬರುತ್ತೆ. ಹಾಗಾಗಿ 6 ಸಲ 6 ಚೈನ್ಸನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊತೀನಿ ಬೀಡ್ ಸುತ್ತ. ಸೊ ನಾವೇನು 6 ಚೈನ್ ಹಾಕಿದ್ದೀನಲ್ಲ ಅದು ಫುಲ್ಲಾಗಿ ಬೀಡ್ ಕವರ್ ಆಗಬೇಕು. ಇದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಬನ್ನಿ. 4 ಚೈನ್ಸ್ ಇರೋ ಜಾಗದಲ್ಲಿ 4 ಚೈನ್, ಹಾಗೆ ಬೀಡ್ ಸುತ್ತ 6 ಚೈನನ್ನು ಹಾಕ್ಕೊಳ್ಳಿ. ಈ ಸ್ಟೆಪ್ ಕೂಡ ಕಂಪ್ಲೀಟ್ ಆಗಿದೆ. ಇನ್ ಕೇಸ್ ನೀವು ಬಿಗರ್ ಸೈಜ್ ಬೀಡ್ ತೊಗೊಂಡ್ರೆ ಅಲ್ಲಿ ನಂಬರ್ ಆಫ್ ಚೈನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಇವಾಗ ಮತ್ತೆ ನಾನು ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಫ್ರಂಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊತೀನಿ. ಮತ್ತು 4 ಚೈನ್ ಹಾಕಿ ಲಾಕ್ ಮೇಲೆ ಒಂದು ಲಾಕನ್ನು ಮಾಡ್ಕೊತೀನಿ. ಈ ಸ್ಟೆಪ್ ಥರ್ಡ್ ಸ್ಟೆಪ್ ನಾನು ಏನು ಮಾಡ್ತಾ ಇರೋದು ಅದು ರೈಟ್ ಸೈಡಿಂದನೇ ಮಾಡ್ತಾಯಿದ್ದೀನಿ. ಮತ್ತು 4 ಚೈನ್ ಹಾಕಿ ಲಾಕ್ ಮೇಲೆ ಒಂದು ಲಾಕನ್ನು ಮಾಡ್ಕೊಬೇಕು. ಸೊ ಈ ಥರ 2 ಸಲ ಲಾಕ್ ಆದಮೇಲೆ ಈಗ ನಾವು ಬೀಡ್ ಕೆಳಗಡೆ ಏನು 6 ಚೈನ್ ಹಾಕಿದ್ದೀವಲ್ಲ ಅಲ್ಲಿಗೆ ನಾವು ತ್ರಿಬಲ್ ಕ್ರೋಶೆಟ್ನ ಹಾಕ್ಕೊಬೇಕು. ಡೈರೆಕ್ಟಾಗಿ ಲಾಕ್ ಆಗಿದ ತಕ್ಷಣ ನೀಡಲ್ ಮೇಲೆ 2 ಸತಿ ಈ ಥರ ದಾರ ಸುತ್ತಕೊಂಡು 2 ಲೂಪಿಂದ 1 ಲೂಪ್, 2 ಲೂಪಿಂದ 1 ಲೂಪ್, ಹಾಗೆ ಇನ್ನು 2 ಲೂಪಿಂದ 1 ಲೂಪ್
ಇದೇ ಥರ ನಾನು ತ್ರಿಬಲ್ ಕ್ರೋಶೆಟ್ಸ್ನ ಹಾಕ್ತೀನಿ. ಆ 6 ಚೈನ್ ಫುಲ್ಲು ಕವರ್ ಆಗೋ ಹಾಗೆ ತ್ರಿಬಲ್ ಕ್ರೋಶೆಟ್ಸ್ನ ನಾವು ಹಾಕ್ತಾ ಬರಬೇಕು. 2 ಸತಿ ಈ ಥರ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಥರ 2 ಲೂಪಿಂದ 1 ಲೂಪ್, 2 ಲೂಪಿಂದ 1, ಹಾಗೆ ಇನ್ನು 2 ಲೂಪಿಂದ 1. ಈಸಿಯಾಗಿದೆ ತ್ರಿಬಲ್ ಕ್ರೋಶೆಟ್ಟು. ಆ್ಯಕ್ಚುಲಿ ನಾವು ತ್ರಿಬಲ್ ಕ್ರೋಶೆಟ್ ಹಾಕಿದಾಗ ಆರ್ಚ್ ಬಂದು ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ಇದು ತ್ರಿಬಲ್ ಕ್ರೋಶೆಟ್ ಏನು ಕಂಪಲ್ಸರಿ ಅಲ್ಲ. ಇನ್ ಕೇಸ್ ನಿಮಗೆ ತ್ರಿಬಲ್ ಕ್ರೋಶೆಟ್ ಬೇಡ ಅಂದರೆ ನೀವು ಈವನ್ ಡಬಲ್ ಕ್ರೋಶೆಟ್ ಕೂಡ ಹಾಕೊಬೋದು ಈ ಜಾಗಕ್ಕೆ. ಬಟ್ ತ್ರಿಬಲ್ ಕ್ರೋಶೆಟ್ ಹಾಕಿದ್ರೆ ಆರ್ಚ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ನೋಡಿ, ನಾನು ಇದೇ ಥರ ಕಂಟಿನ್ಯೂ ಮಾಡ್ಕೊತೀನಿ. ಟೋಟಲ್ ಆಗಿ 12 ತ್ರಿಬಲ್ ಕ್ರೋಶೆಟ್ನ ಹಾಕೊತಾ ಇದ್ದೀನಿ ನಾನು. ಆರ್ಚ್ ಫುಲ್ಲು ಕಂಪ್ಲೀಟ್ ಆಗಿದೆ. ನಾನು ಹೇಳ್ದಾಗೆ ಟೋಟಲ್ 12 ತ್ರಿಬಲ್ ಕ್ರೋಶೆಟ್ಸ್ನ ಹಾಕಿದ್ದೀನಿ. ಇದಾದಮೇಲೆ ಡೈರೆಕ್ಟಾಗಿ ನೆಕ್ಸ್ಟ್ ಲಾಕ್ ಏನಿದೆ ಆ ಲಾಕ್ ಮೇಲೆ ಒಂದು ಲಾಕನ್ನು ಮಾಡ್ಕೋಬೇಕು. ಮತ್ತು ನಲ್ಲಿ 4 ಚೈನ್ಸ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ನೆಕ್ಸ್ಟ್ ಆರ್ಚ್ ಕೂಡ ಕಂಪ್ಲೀಟ್ ಮಾಡ್ಕೊತೀನಿ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದು ಅಂತ ನೋಡೋಣ. ಆರ್ಚ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ನೋಡಿ, ಈ ಥರ ಕಾಣ್ತಿದೆ. ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ತ್ರಿಬಲ್ ಕ್ರೋಶೆಟ್ಸ್ ಹಾಕೋದ್ರಿಂದ. ನಾನಿವಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಈ ಥರ ಬೇರೆ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಹಾಗೆ ಥ್ರೆಡ್ಡಲ್ಲಿ ನಾನು ಆಲ್ರೆಡಿ ಸ್ಮಾಲ್ ಅಂದರೆ 0 mm ಸೈಜ್ ಮೆಟಲ್ ಬೀಡ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಥ್ರೆಡ್ಡಲ್ಲಿ. ಇವಾಗ ನಾವು ಈ ಸ್ಟೆಪ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾವು ಎಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಜಾಗಕ್ಕೆ ಒಂದು ಲಾಕನ್ನು ಮಾಡ್ಕೊಬೇಕು. ನಾನು ಈ ಸ್ಟೆಪ್ಪಲ್ಲಿ 0 mm ಮೆಟಲ್ ಬೀಡ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಈವನ್ ಬಿಗ್ಗರ್ ಸೈಜ್ ಬೀಡ್ ಕೂಡ ಯೂಸ್ ಮಾಡ್ಬೋದು. ಮತ್ತು ನಾನಿಲ್ಲಿ 4 ಚೈನ್ಸ್ ಹಾಕಿ ಲಾಕ್ ಮೇಲೆ ಒಂದು ಲಾಕನ್ನು ಮಾಡ್ಕೊತೀನಿ. ಒನ್ಸ್ ಲಾಕ್ ಆದಮೇಲೆ ನೋಡಿ, ಇವಾಗ ನೆಕ್ಸ್ಟ್ 4 ಚೈನ್ ಬ್ಲಾಕ್ ಏನಿದೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊತೀನಿ ನಾನು. ಸೊ 1 ಸಿಂಗಲ್ ಕ್ರೋಶೆಟ್ ಹಾಕಿದ ತಕ್ಷಣ ಇವಾಗ ನೋಡಿ, ಆರ್ಚಲ್ಲಿ ಫಸ್ಟ್ ತ್ರಿಬಲ್ ಕ್ರೋಶೆಟ್ ಆದಮೇಲೆ ಏನು ಗ್ಯಾಪ್ ಕಾಣುತ್ತಲ್ಲ ಅಲ್ಲಿಗೆ ನಾನು ಒಂದು ಡಬಲ್ ಕ್ರೋಶೆಟ್ನ ಹಾಕ್ಕೊತೀನಿ. ನೋಡಿ, ಈ ಥರ ಫಸ್ಟ್ ತ್ರಿಬಲ್ ಕ್ರೋಶೆಟ್ ಆದಮೇಲೆ ಆ ಗ್ಯಾಪಲ್ಲಿ ನಾನು ಒಂದು ಡಬಲ್ ಕ್ರೋಶೆಟ್ನ ಹಾಕ್ಕೊತೀನಿ. ಮತ್ತು ಇದಾದಮೇಲೆ 2 ಚೈನ್ಸನ್ನು ಹಾಕ್ಕೊಳ್ಬೇಕು. 2 ಚೈನ್ ಹಾಕಿ ಕಂಬ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆ ಡಬಲ್ ಕ್ರೋಶೆಟ್ ಗ್ಯಾಪಲ್ಲಿ ನಾನಿಲ್ಲಿ ಒಂದು ಕಂಬ ಹಾಕ್ಕೊಂಡೆ. ಸೊ 2 ಚೈನು ಕೌಂಟ್ ಮಾಡಿ ಇನ್ ಟೋಟಲ್ ಆಗಿ 2 ಕಂಬ ಥರ ಆಯಿತು. ಸೊ 2 ಚೈನನ್ನು ನಾನು ಒಂದು ಕಂಬ ಥರ ಕೌಂಟ್ ಮಾಡಿಕೊಂಡೆ. ಇದಾದಮೇಲೆ ಒಂದು ಸ್ಮಾಲ್ ಬೀಡನ್ನು ಆ್ಯಡ್ ಮಾಡಿಕೊಂಡು ನೋಡಿ, ಈ ಥರ ಆ ಬೀಡನ್ನು ಫ್ರಂಟಿಗೆ ಪುಲ್ ಮಾಡಿಕೊಂಡು 2ರಲ್ಲಿ 1, 2ರಲ್ಲಿ 1 ಮಾಡ್ಕೊಬೇಕು. ಮತ್ತು ನಾನಿಲ್ಲಿ ಕಂಬನ ಹಾಕ್ತೀನಿ, 2 ಕಂಬ ಹಾಕ್ಕೊತೀನಿ. ಇನ್ ಟೋಟಲ್ ಆಗಿ 5 ಕಂಬ ಬರುತ್ತೆ. ನಾವೇನು ಫಸ್ಟು 2 ಚೈನ್ ಹಾಕಿದ್ವಿ ಅದನ್ನು ಇನ್ಕ್ಲೂಡ್ ಆಗಿ 5 ಕಂಬ ಬರುತ್ತೆ. ಮಿಡಲ್ ಕಂಬ ಅಂದರೆ 3ನೇ ಕಂಬದಲ್ಲಿ ಮಾತ್ರ ನಾನು ಒಂದು ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ಇದಾದಮೇಲೆ ಇವಾಗ 2 ತ್ರಿಬಲ್ ಕ್ರೋಶೆಟ್ನ ಸ್ಕಿಪ್ ಮಾಡ್ಕೊಬೇಕು. 2 ತ್ರಿಬಲ್ ಕ್ರೋಶೆಟ್ನ ಸ್ಕಿಪ್ ಮಾಡಿಕೊಂಡು ಅದ್ರ ಮಧ್ಯಕ್ಕೆ ನಾವು ಇನ್ನೂ ಒಂದು ಡಬಲ್ ಕ್ರೋಶೆಟ್ನ ಹಾಕ್ಕೊಬೇಕು. ಫಸ್ಟಿಗೆ ನಾನು 1 ತ್ರಿಬಲ್ ಕ್ರೋಶೆಟ್ನ ಸ್ಕಿಪ್ ಮಾಡಿದ್ದೆ. ಇವಾಗ 2 ತ್ರಿಬಲ್ ಕ್ರೋಶೆಟ್ ಸ್ಕಿಪ್ ಮಾಡಿದ್ದೀನಿ. ಇದಾದಮೇಲೆ ಆ್ಯಸ್ ಯೂಶಲ್ ಆಗಿ 2 ಚೈನನ್ನು ಹಾಕ್ಕೊಂಡು ಒಂದು ಕಂಬನ ಹಾಕ್ಕೊಬೇಕು. ಸೊ ಟೋಟಲಾಗಿ 2 ಕಂಬ ಆಯಿತು. 2 ಕಂಬ ಆದಮೇಲೆ 3ನೇ ಕಂಬಕ್ಕೆ ಒಂದು ಸ್ಮಾಲ್ ಬೀಡನ್ನು ಸ್ಲೈಡ್ ಮಾಡಿಕೊಂಡು ಮತ್ತೆ ಕಂಬ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಬೀಡನ್ನು ಫ್ರಂಟಿಗೆ ಪುಲ್ ಮಾಡಿಕೊಂಡು 2ರಲ್ಲಿ 1, 2ರಲ್ಲಿ 1. ಇದಾದಮೇಲೆ ಮತ್ತೆ ಇನ್ನೂ 2 ಕಂಬನ ಹಾಕ್ಕೊತೀನಿ. ಸೊ ನಾನು ಇಲ್ಲಿ ತ್ರಿಬಲ್ ಕ್ರೋಶೆಟ್ ಏನು ಹಾಕಿದ್ದೀನಿ ಅದ್ರ ಮೇಲೆ ಏನು ಚೈನ್ ಇದೆ ಆ ಚೈನ್ಗೆ ನಾನು ಲಾಕ್ ಮಾಡ್ತಿಲ್ಲ, ಅಲ್ಲಿ ಕನ್ಫ್ಯೂಷನ್ ಬೇಡ. 2 ತ್ರಿಬಲ್ ಕ್ರೋಶೆಟ್ ಮಧ್ಯೆ ಏನು ಗ್ಯಾಪ್ ಇದೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳೋದು. ನೋಡಿ, ಮತ್ತೆ ನಾನು ತೋರಿಸ್ತೀನಿ. ಇದಾದಮೇಲೆ ನೋಡಿ, ಇವಾಗ 2 ತ್ರಿಬಲ್ ಕ್ರೋಶೆಟ್ನ ಸ್ಕಿಪ್ ಮಾಡಿ ನಾನು ಮಧ್ಯದಲ್ಲಿ ಒಂದು ಡಬಲ್ ಕ್ರೋಶೆಟ್ನ ಹಾಕ್ಕೊತೀನಿ. ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ ಮಾತ್ರ ಒಂದು ತ್ರಿಬಲ್ ಕ್ರೋಶೆಟ್ನ ಸ್ಕಿಪ್ ಮಾಡಬೇಕು. ಬಾಕಿ ಎಲ್ಲ ಕಡೆಯೂ 2 ತ್ರಿಬಲ್ ಕ್ರೋಶೆಟ್ನ ಸ್ಕಿಪ್ ಮಾಡಿ ಆ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆಟ್ನ ಹಾಕ್ಕೊಂಡು ಇವಾಗ 5 ಕಂಬನ ಹಾಕ್ಕೊಬೇಕು ಆ ಡಬಲ್ ಕ್ರೋಶೆಟ್ ಗ್ಯಾಪಲ್ಲಿ. ಸೊ ಡಿಸೈನ್ ಇಷ್ಟೇ ಸಿಂಪಲ್ ಆಗಿದೆ, ಅಷ್ಟೇ ಬೇಗ ಕೂಡ ಕಂಪ್ಲೀಟ್ ಮಾಡ್ಕೊಬೋದು ಈ ಡಿಸೈನ್ನ.
ಸೊ ನಾನೇನು ಒಂದೊಂದು ಬ್ಲಾಕಲ್ಲೂ 5 ಕಂಬನ ಹಾಕ್ಕೊತಾ ಇದ್ದೀನಿ. ಸೊ ಆ 5 ಕಂಬಕ್ಕೆ ಮಿಡಲ್ ಬಂದು 3ನೇ ಕಂಬ, ಹಾಗಾಗಿ ಮಿಡಲ್ ಕಂಬಕ್ಕೆ ನಾನು ಒಂದು ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ನಿಮಗೆ ಡಿಸೈನ್ ಇನ್ನೂ ಗ್ರ್ಯಾಂಡ್ ಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಕಂಬಕ್ಕೂ ನೀವು ಬೀಡನ್ನು ಆ್ಯಡ್ ಮಾಡ್ಕೊತಾ ಹೋಗ್ಬೋದು, ಆವಾಗ ಡಿಸೈನ್ ಇನ್ನೂ ಗ್ರ್ಯಾಂಡಾಗಿ ಕಾಣುತ್ತೆ. ಇನ್ ಕೇಸ್ ನಿಮಗೆ ಏನಾದರೂ ಈ 6 ಸ್ಟ್ರ್ಯಾಂಡ್ಸ್ ಆಫ್ ಥ್ರೆಡ್ಗೆ ಹೇಗೆ ಬೀಡ್ಸ್ ಆ್ಯಡ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಖಂಡಿತ ನಾನು ನನ್ನ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ತೋರಿಸ್ಕೊಡ್ತೀನಿ. ಸೊ ನೋಡಿ, ಕಂಪ್ಲೀಟ್ ಆಯಿತು. ಇದಾದಮೇಲೆ ಮತ್ತೆ ನಾನು 2 ತ್ರಿಬಲ್ ಕ್ರೋಶೆಟ್ನ ಸ್ಕಿಪ್ ಮಾಡಿ ಒಂದು ಡಬಲ್ ಕ್ರೋಶೆಟ್ನ ಹಾಕ್ಕೊತೀನಿ. ಸೊ ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತೀನಿ. ಸೊ ಆರ್ಚ್ ಕಂಪ್ಲೀಟ್ ಆಯಿತು ನೋಡಿ. ಈ ಥರ 6 ಬ್ಲಾಕ್ಸ್ ಬರುತ್ತೆ. ಇದಾದಮೇಲೆ ನೆಕ್ಸ್ಟ್ 4 ಚೈನ್ ಬ್ಲಾಕ್ ಏನಿದೆ ಅಲ್ಲಿಗೆ ಒಂದು ಲಾಕನ್ನು ಮಾಡಿಕೊಂಡು ಅದಾದ ನಂತರ ಲಾಕ್ ಮೇಲೆ ಲಾಕನ್ನು ಮಾಡ್ಕೊತೀನಿ. ಆ್ಯಸ್ ಯೂಶುವಲಾಗಿ ನಾವು ಸ್ಟಾರ್ಟಿಂಗ್ ಹೇಗೆ ಮಾಡಿದ್ನೋ ಅದೇ ಥರ. ಇದಾದಮೇಲೆ ಮತ್ತೆ ನಾನಿಲ್ಲಿ 4 ಚೈನ್ಸನ್ನು ಹಾಕ್ಕೊಂಡು ಲಾಕ್ ಮೇಲೆ ಒಂದು ಲಾಕನ್ನು ಮಾಡ್ಕೊತೀನಿ. ಈ 4 ಚೈನ್ ಗ್ಯಾಪ್ ಏನಿದೆ ಇದು ಕುಚ್ಚು ಕಟ್ಟೋದಕ್ಕೆ ಸ್ಪೇಸು. ನೆಕ್ಸ್ಟ್ 4 ಚೈನ್ ಬ್ಲಾಕ್ಗೆ ಒಂದು ಲಾಕನ್ನು ಮಾಡ್ಕೊತೀನಿ. ಸೊ ಒಂದು ಲಾಕ್ ಆದಮೇಲೆ ಮತ್ತೆ ನಾನು ಫಸ್ಟ್ ಆರ್ಚ್ ಯಾವ ಥರ ಮಾಡಿದ್ನೋ ಅದೇ ಥರ ಫಸ್ಟು ಒಂದು ತ್ರಿಬಲ್ ಕ್ರೋಶೆಟ್ನ ಸ್ಕಿಪ್ ಮಾಡಿ ಅದರ ಮಧ್ಯಕ್ಕೆ ಫಸ್ಟ್ ಮತ್ತು ಸೆಕೆಂಡ್ ತ್ರಿಬಲ್ ಕ್ರೋಶೆಟ್ ಮಧ್ಯಕ್ಕೆ ಒಂದು ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಇವಾಗ 2 ಚೈನ್ ಹಾಕಿ ಅದೇ ಗ್ಯಾಪ್ಗೆ ಡಬಲ್ ಕ್ರೋಶೆಟ್ ಗ್ಯಾಪ್ಗೆ ಒಂದು ಕಂಬನ ಹಾಕ್ಕೊತೀನಿ. ಸೊ ಇನ್ ಟೋಟಲಾಗಿ 2 ಕಂಬ ಆಗುತ್ತೆ. ಇವಾಗ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಬೇಕು. ಬೀಡನ್ನು ಆ್ಯಡ್ ಮಾಡಿಕೊಂಡು ಫ್ರಂಟಿಗೆ ನಾವು ಪುಲ್ ಮಾಡಿಕೊಂಡು 2ರಲ್ಲಿ 1 2ರಲ್ಲಿ 1. ಇದಾದಮೇಲೆ ಮತ್ತೆ ಇನ್ನು 2 ಕಂಬನ ಹಾಕ್ಕೊತೀನಿ. ಸೊ ಟೋಟಲಾಗಿ 5 ಕಂಬ ಆಗುತ್ತೆ. ನಿಮಗೆ ಕಂಬ ಜಾಸ್ತಿ ಬೇಕಿದ್ರೆ ಅದನ್ನು ಕೂಡ ಇನ್ಕ್ರೀಸ್ ಮಾಡ್ಕೊಬೋದು. ಇದಾದ ನಂತರ ಇವಾಗ 2 ತ್ರಿಬಲ್ ಕ್ರೋಶೆಟ್ನ ಸ್ಕಿಪ್ ಮಾಡಿ ನಾನು ಒಂದು ಡಬಲ್ ಕ್ರೋಶೆಟ್ನ ಹಾಕ್ಕೊಂಡು ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತೀನಿ. ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ಥರ ಕಾಣ್ತಾ ಇದೆ. ಇಲ್ಲಿ ಏನು 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ನಾನು ಕುಚ್ಚನ್ನು ಕಟ್ಕೊತೀನಿ. ಸೊ ಕುಚ್ಚೆಲ್ಲ ಕಟ್ಟಿದ್ಮೇಲೆ ಫೈನಲ್ ಲುಕ್ ಹೇಗೆ ಕಾಣುತ್ತೆ ನೋಡೋಣ. ನೋಡಿ, ಇಲ್ಲಿ ನಾನು 140 ಸ್ಟ್ರ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಕುಚ್ಚು ಕಟ್ಟೋದಕ್ಕೆ. ಒನ್ಸ್ ಅದು ಡಬಲ್ ಆದಾಗ 280 ಸ್ಟ್ರ್ಯಾಂಡ್ಸ್ ಆಗುತ್ತೆ. ಹಾಗೆ ಏನಲ್ಲಿ ಪಿಂಕ್ ಕಲರ್ ಆರ್ಚ್ ಇದೆ ಅಲ್ಲಿ ನಿಮಗೆ ಪ್ಲೇನ್ ಆಯಿತು, ಇನ್ನೂ ಗ್ರ್ಯಾಂಡ್ ಬೇಕು ಅಂದರೆ ನೀವು ಈವನ್ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ ಸ್ಟಿಕ್ ಮಾಡ್ಕೊಬೋದು. ಈ ಡಿಸೈನ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋಲಿ ಇಷ್ಟೇ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you soon. Until then, take care and bye-bye.